ಈ ನಾಡು ಕಂಡಂತ ಅಪ್ರತಿಮ ರೈತ ಹೋರಾಟಗಾರರು, ವಿಶ್ವ ರೈತ ಚೇತನ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ 90ನೇ ವರ್ಷದ ನೆನಪು ಮತ್ತು ವಿಚಾರ ಮಂಥನಗೋಷ್ಠಿ ಕಾರ್ಯಕ್ರಮವನ್ನು ದಿನಾಂಕ 26/2/2026 ಕನಕಪುರದ ಕೋಟೆ ಗಣೇಶ ದೇವಸ್ಥಾನದಲ್ಲಿ ಜಿಲ್ಲಾ ಮಟ್ಟದ ರೈತ ಸಭೆ ನಡೆಸ್ತಾ ಇದ್ದೀವಿ. ಈ ಸಭೆಗೆ ತಾಲೂಕಿನ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆ ಭಾಗವಹಿಸಬೇಕು ಅಂತ ಕೇಳ್ಬೋದಾ. ವಿಚಾರಗೋಷ್ಠಿಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ವಿಚಾರವನ್ನು ಮಂಡನೆ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅಂತ ಕಡಕುಳ ನಾಗೇಂದ್ರ ಅವರು, ಮತ್ತು ಮೇಕೆದಾಟು ನಿರ್ಮಾಣ ನಮ್ಮ ನೀರು ನಮ್ಮ ಹಕ್ಕು ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಸರ್ ಅವರು ವಿಚಾರವನ್ನು ಮಂಡನೆ ಮಾಡ್ತಾರೆ. ಪ್ರಮುಖವಾಗಿ ಅವತ್ತೊಂದು ದಿವಸ ಏನು ಈ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಿರಂತರವಾಗಿ ರೈತರ ಮೇಲೆ ದಬ್ಬಾಳಿಕೆ ಇಡ್ತಾನೆ ಇದೆ. ಅದಕ್ಕೆ ಮೂಲ ಎಲ್ಲಿಂದ ಶುರುವಾಗುತ್ತೆ? ಭ್ರಷ್ಟಾಚಾರ, ಲಂಚ ಮತ್ತೆ ರೈತರನ್ನು ಅಲ್ದಾಡಿಸೋದು ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ RI ವಿಲೇಜ್ ಅಕೌಂಟ್ ಶುರುವಾಗುತ್ತೆ. ಮೂಲತಃ ಅವ್ರ ಮೇಲೆ ಬರೋದು. ಯಾಕಂದ್ರೆ ಯಾವುದೇ ದಾಖಲಾತಿಗಳು ನಾವು ವರ್ತಿಸಬೇಕಾದ್ರೂ ಅಲ್ಲಿಂದ ಶುರುವಾಗುತ್ತೆ. ಭ್ರಷ್ಟಾಚಾರ ಕೂಡ ಅಲ್ಲಿಂದ ಶುರುವಾಗುತ್ತೆ. ಸರ್ಕಾರದಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ 2 ವರ್ಷ 1 ವರ್ಷಕ್ಕೆ ಬದಲಾವಣೆಯನ್ನ ಮಾಡ್ತಾರೆ. DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು. ಈ ವಿಲೇಜ್ ಅಕೌಂಟ್ RIಗಳನ್ನ ಯಾಕೆ 10 ವರ್ಷ 20 ವರ್ಷ ಒಂದೊಂದು ವೃತ್ತದಲ್ಲಿ ಇಟ್ಟಿದ್ದೀರಿ? ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇವತ್ತು ನಾವು ನೋಡಿದಂಗೆ ಅವರ ನಿಂದಿಸ್ತಾನಗಳು ಬೆಳೆಸ್ಕೊಂಡಿದ್ದಾರೆ, ಸಂಬಂಧನೆ ಬೆಳೆಸ್ಕೊಂಡಿದ್ದಾರೆ. ಯಾವುದೋ ಒಬ್ಬ ರೈತ ಒಂದು ಭೌತಿಕತೆ ಇನ್ನೊಂದಕ್ಕೆ ರುಚಿ ಆಗ್ತಾ ಇದ್ರೆ ತಕ್ಷಣ ಅವ್ರವ್ರಿಗೆ ಅವ್ನು ಬೇಕಾದವ್ರಿಗೆ ಫೋನ್ ಮಾಡಿಕೊಂಡು ಅವ್ನ ಹಣ ಅವ್ರು 10 ವರ್ಷ 15 ವರ್ಷದಿಂದ ಅಲ್ಲೇ ಉಳ್ಕೊಂಡಿರ್ತಕ್ಕಂಥ ಪ್ರತಿ ವಿಲೇಜ್ ಅಕೌಂಟ್ RIಗಳು ಅವರು ಕೂಡ 1 ವರ್ಷಕ್ಕೆ 2 ವರ್ಷಕ್ಕೆ ಅವರವರ ಜಾಗಗಳನ್ನ ಬದಲಾವಣೆ ಮಾಡಬೇಕು. ಇಲ್ಲ ತಾಲೂಕುಗಳು ಬದಲಾವಣೆ ಮಾಡಿ ಇಲ್ಲೇ ಇರಬೇಕು ಅಂತ ಏನಿಲ್ಲ. ಕೆಲವರೆಲ್ಲ ಸೇರ್ಕೊಂಡಾಗ ಇಲ್ಲಿ ಬಂದವರು ಡಾಟಾಗಿ ಇಲ್ಲಿಂದ ಹೋಗ್ತಾರೆ. ಯಾಕಂದ್ರೆ ಇಟ್ಕೊಂಡು ಭ್ರಷ್ಟಾಚಾರವನ್ನು ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆಲ್ಲ ಅವ್ರಿಗೆ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇವ್ರಿಂದ ಹೋಗೋದಿಲ್ಲ ಪರ್ಸೆಂಟೇಜ್, ಅದಕ್ಕೆ ಅವ್ರನ್ನ ಇಲ್ಲೇ ಸಾಕೊಂಡಿದ್ದೀವಿ. ನೀವು ಇಲ್ಲೇ ಇದೆ ನಾವು ಒತ್ತಿ ಹೋಗ್ತೀವಿ ಅಂತ ಆ ಒಂದು ನೀವು ವಿರೋಧ ಮಾಡಿ ಬಾರ್ಗೋಲ್ ಚಳುವಳಿಯನ್ನ ಕನಕಪುರದಿಂದಲೇ ಅವತ್ತು ಶುರು ಮಾಡ್ತೀವಿ. ಎಲ್ಲಾ ತಾಲೂಕುಗಳಲ್ಲೂ ಕೂಡ 5 ತಾಲೂಕುಗಳು ಕೂಡ ಹಂತ ಹಂತವಾಗಿ DCಗೆ ಒಂದು ಗಡುವನ್ನು ಕೊಟ್ಟು ಹಂತ ಹಂತವಾಗಿ ನೀನು ಅದನ್ನ ರೆಡಿ ಮಾಡೋದಕ್ಕೆ ನೀನು ಹೋಗ್ಬೇಕಾಚೆಗೆ ಮತ್ತೆ ಇವ್ರನ್ನು ಬದಲಾವಣೆ ಮಾಡತ್ತಂತ ಕೂಡ ಇದನ್ನು ಬಿಡೋದಿಲ್ಲ. ಅದನ್ನ ಅವತ್ತೇ ಪ್ರೊಫೆಸರ್ ಅವರು ಹುಟ್ಟು ದಿವಸನೇ ಅವರ ಆಶಯನೇ ಅದು. ಅಧಿಕಾರಿಗಳು ಬಾರ್ಗೋಲ್ ಚಳವಳಿ, ಸಗಣಿ ಚಳವಳಿ ಇದನ್ನೇ ಮಾಡ್ತಿದ್ದವರು. ಆ ನೆನಪಿಗೆ ಬಾರ್ಗೋಲ್ ಚಳವಳಿಯನ್ನ ಅವತ್ತೊಂದು ದಿವಸ ತಾಲೂಕು ಕಚೇರಿಯಿಂದ ಮಾಡ್ತೀವಿ. ಅವತ್ತು ತಹಸೀಲ್ದಾರ್ ಮೊನ್ನೆ ಪ್ರತಿಭಟನೆ ಮಾಡಿದಾಗ ಒಳಗೆ ಕೂತ್ಕೊಂಡು ಉಪ ತಹಸೀಲ್ದಾರ್ ಕಳಿಸ್ತಾರೆ. ಬಹಳ ದುರಂಕಾರ ತಹಸೀಲ್ದಾರ್ ಇರತಕ್ಕಂಥ ತಹಸೀಲ್ದಾರ್ ಅವತ್ತು ಬಂದು ಮನವಿಸ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ನಮ್ಮ ದನಕರುಗಳು ಮಂಡ ಹಾಕೊಂಡು ಹೊರಗಳಲ್ಲಿ ಬಾರ್ಗಳು ಹೊಡಿತೀವಲ್ಲ ಹಂಗ್ ಹೊಡೆದ ಇಚ್ಕಾಕೋತೀವಿ. ಮತ್ತೆ ವಿಶೇಷವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲು ಕೂಡ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಮತ್ತೆ ಇನ್ನೊಂದು ಮೇಕೆದಾಟು ನಿರ್ಮಾಣ ನಮ್ಮ ನೀರು ನಮ್ಮ ಹಕ್ಕು ಏನು ಈ ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆ ಮಾಡಿ ಬಂದು ಮೌನವಾಗಿ ಕೂತಿದೆಯಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದು, ಅದರ ಬಗ್ಗೆನೂ ಕೂಡ ಒಂದು ವಿಚಾರ ಮಂಡನೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಮುನ್ರಾಜು ಅವರು ಹೇಳಿದಾಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಜಿಟ್ ಹಿಡ್ಕೊಂಡು ಕೂತಿದ್ದಾವೆ. ಯಾವುದೇ ರೈತನ ಕೆಲಸ ಆಗ್ತಾ ಇಲ್ಲ. ರೈತ ಪ್ರತಿದಿನನೂ ಕೂಡ ತಾಲೂಕು ಕಚೇರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸುತ್ತಿ ಅವರ ಚಪ್ಪಲಿಗಳು ಸೌದೋಗ್ಬಿಟ್ಟಿದ್ದಾವೆ. ಆದ ಕಾರಣ ಇವ್ರು ಯಾರು ಕೂಡ ಯೋಗ್ಯರಲ್ಲ, ಅಯೋಗ್ಯರು, ರೈತರ ವಿರುದ್ಧ ಇರತಕ್ಕಂಥ ಅಧಿಕಾರಿಗಳು ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳ ತಾಳಕ್ಕೆ ಕುಣ್ಕೊಂಡು ಗೋಮಾಳಗಳನ್ನ, ಸರ್ಕಾರಿ ಭೂಮಿಗಳನ್ನ ನುಂಗ್ಕೊಂಡು ಕೂತಿರ್ತಕ್ಕಂಥ ಅಧಿಕಾರಿಗಳಿಗೆ ಚಳಿ ಬಿಡಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿ ತಾಲೂಕಿನಲ್ಲೂ ಕೂಡ ನಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕನಕಪುರದಿಂದನೇ ಬಾರ್ಕೋಲ್ ಚಳುವಳಿ ಹೋರಾಟವನ್ನ ಅಂದಿನ ಆ ಗೋಷ್ಠಿ ಆದ್ಮೇಲೆ ಅಲ್ಲಿಂದ ಗಣೇಶನ ದೇವಸ್ಥಾನದಿಂದ ಪಾದಯಾತ್ರೆ ಬಂದು ಕನಕಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಚಳುವಳಿಯನ್ನು ಉಗ್ರ ರೂಪದ ಚಳುವಳಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರೆಡಿ ಇದ್ದೇವೆ. ಈ ಜಿಲ್ಲಾಧಿಕಾರಿ ಏನು ಯಶವಂತ್ ಗುರುಕಾರ್ ದಿನದಿಂದಲೂ ಕೂಡ ಆರುವಳ್ಳಿ ತಾಲೂಕಿನಲ್ಲಿ ಒಬ್ಬ ಅವಿವೇಕಿ ತಹಸೀಲ್ದಾರ್ ಇದ್ದಾನೆ, ಚನ್ನಪಟ್ಟಣದಲ್ಲಿ ಅವನೊಬ್ಬ ನಾಟಕ ಆಡ್ತಾನೆ, ರಾಮನಗರದಲ್ಲಂತೂ ಕೇಳಲೇಬೇಡಿ. ಜಿಲ್ಲಾಧಿಕಾರಿ ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿನ ಶಾಸಕರ ಜೀತದಾಳಗಳಾಗ್ಬಿಟ್ಟವ್ರೆ. ಈ ಕನಕಪುರಕ್ಕೆ ಒಬ್ಬ ಯಂಗ್ಸ್ಟರ್ ಬಂದ ಏನೋ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನು ಕೂಡ
ಇದೇ ರೀತಿ ರಾಜಕಾರಣಿಗಳ ಹಿಂಬಾಲಕರ ಕೆಲಸಗಳನ್ನ ಮಾಡಿಕೊಂಡು ಭೂಮಿ ಸೆಕ್ಷನ್ ಅಲ್ಲಿ ಯಾರ್ಯಾರಿಗೆ ಏನೇನ್ ಬೇಕೋ ತಿದ್ದುಪಡಿಗಳು ಮಾಡಿಕೊಂಡು ರೈತರನ್ನ ಹೊರಗಡೆ ಇಟ್ಟಿರ್ತಕ್ಕಂಥ ಜಿಲ್ಲಾಡಳಿತದ ವಿರುದ್ಧ, ಈ ಕಾಂಗ್ರೆಸ್ನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಕಾಂಗ್ರೆಸ್ನ ರಾಜಕಾರಣಿಗಳ ವಿರುದ್ಧ ನಾವು ಬಾರ್ಕೋಲ್ ಚಳುವಳಿಯನ್ನ ಮಾಡ್ತಾ ಇದ್ದೇವೆ. ನಿಮ್ಗೇನಾರ ಮಾನ ಮರ್ಯಾದೆ ಇದ್ರೆ ಆವತ್ತು ಕೂಡಲೇ ಅಲ್ಲಿಗೆ ತಹಸೀಲ್ದಾರ್ ಬರಬೇಕು. ಮನವಿ, ಇತ್ತೀಚೆಗೆ ಒಂದು ಸಂಸ್ಕೃತಿ, ಆ ಜಿಲ್ಲಾಧಿಕಾರಿಗಳ ಸಂಸ್ಕೃತಿಯನ್ನು ಈ ತಹಸೀಲ್ದಾರ್ಗಳು ಮಾಡ್ಕೊಂಡು ಹೋಗೋಕೆ ಪ್ರಾರಂಭ ಆಗ್ಬಿಟ್ಟವ್ರೆ. ಹಿಂದೆ ಇದ್ದಂತ ತಹಸೀಲ್ದಾರ್ಗಳೆಲ್ಲರೂ ಕೂಡ ಗೌರವಯುತವಾಗಿ ಬಂದು ಯಾರೇ ಹೋರಾಟಗಾರರು ಬರಲಿ ಎಲ್ಲ ಮನವಿ ಇಸ್ಕೊಂಡು ನಮಗೆ ರಿಪ್ಲೈ ಬರ್ತಿತ್ತು, ಸರ್ಕಾರಕ್ಕೆ ಕಳಿಸಿ. ಈಗೆಲ್ಲ ಕಸದ ಬುಡ್ಡಿಗೆ ಹಾಕ್ತಾರೆ. ಹಾಗಾಗಿ ಈ ವ್ಯವಸ್ಥೆಯನ್ನ ನೀವು ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಾಲೂಕು ಕಚೇರಿಗೆ ಬೀಗ ಹಾಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಚಳವಳಿಗಳಾಗ್ತವೆ. ಅವತ್ತು ನೂರಾರು ಜನ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು, ರೈತರು, ಬೇರೆ ಬೇರೆ ಸಂಘಟನೆಗಳೆಲ್ಲರೂ ಕೂಡ ಭಾಗವಹಿಸ್ತವೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರು ಮತ್ತೆ ಎಲ್ಲ ರೈತ ಸಂಘಟನೆಗಳು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಆವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ರೈತ ಚೇತನ ಇವತ್ತೇನಾದ್ರೂ ಹೋರಾಟದ ಬುನಾದಿಯನ್ನು ಹಾಕ್ಬಿಟ್ಟು ಅವರು ಆ ದಿನಲ್ಲೇ ಏನಾದ್ರು ನಾವು ಹೋರಾಟ ಮಾಡ್ತಿದ್ವಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಅವ್ರ ಹುಟ್ಟುಹಬ್ಬದ ದಿವಸನೇ ನಾವು ಮಾಡಬೇಕಿತ್ತು. ಆದ್ರೆ ಅವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಮಾಡ್ತಾರೆ. ಹಾಗಾಗಿ ನಾವು ಕಳೆದ ಬಾರಿನೂ ಕೂಡ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ. ಈ ಸರಿ ಗಣೇಶನ ದೇವಸ್ಥಾನದಲ್ಲಿ ಮಾಡಿ ಚಳುವಳಿ ಇಟ್ಕೊಳ್ಳೋಣ ಅನ್ನೋ ಕಾರಣದಿಂದ ನಾವು ಗಣೇಶನ ದೇವಸ್ಥಾನದಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ರೈತರು, ಜಿಲ್ಲೆಯ ರೈತರು, ಮುಖಂಡರುಗಳು, ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು